ಸೇಲ್ 11/7/2026 20ವರೆಗೆ ಧಮಾಕಾ ಸೇಲ್. ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕಣ್ಣೂರು ಬಟ್ಟೆ ಅಂಗಡಿಯಲ್ಲಿ ಭಾರಿ ಧಮಾಕಾ ಸೇಲ್. ಎಂದು ಕೇಳರಿಯದ ಕಡಿಮೆ ದರದಲ್ಲಿ ಎಲ್ಲಾ ಬಗೆಯ ಭಾಂಡೆ ಸಾಮಾನುಗಳು, ವೆರೈಟಿ ಡಿಸೈನ್ಗಳ ಟಿಶ್ಯೂ ಸಾರಿ, ಕ್ಯಾಟ್ಲಾಗ್, ಮೈಸೂರು ಸಿಲ್ಕ್, ಕಟಿಂಗ್ಸ್, ಗಾರ್ಮೆಂಟ್ಸ್ ಮತ್ತು ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ರೆಡಿಮೇಡ್ ಬಟ್ಟೆಗಳಾದ ಜೀನ್ಸ್ ಪ್ಯಾಂಟ್, ಟಿ ಶರ್ಟ್, ಟಾಪ್ಸ್, ಲೆಗ್ಗಿನ್ಸ್, ಚೂಡಿದಾರ ಇನ್ನಿತರ ವೆರೈಟಿ ಬಟ್ಟೆಗಳ ಭಾರಿ ಧಮಾಕಾ ಸೇಲ್ ಇದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972524089 9446510008. ನಮಸ್ಕಾರ. ವೇದಿಕೆ ಮೇಲಿದ್ದಂತ ಗೌರವಾನ್ವಿತ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿದ್ದಂತ ಗೌರವಾನ್ವಿತ ರವಿಕುಮಾರ್ ಅವರೇ ಹಾಗೂ ಸರ್ವೋತ್ತಮ್ ಜಾರಕಿಹೊಳಿ ಅವರೇ, ಸುಭಾಷ್ ಪಾಟೀಲ್ ಅವರೇ, ಅಜ್ಜಪ್ಪ ಗಿರೆಡ್ಡಿ ಅವರೇ, ದಿಲೀಪ್ ಕುರಂದವಾಡ್ ಅವರೇ ಹಾಗೂ ಅಂಬಿಗರ ಚೌಡಾಯಿ ಸಮಾಜದ ಎಲ್ಲ ಗುರು ಹಿರಿಯರೇ ಹಾಗೂ ಇಲ್ಲಿ ನೆರವೇರಿದಂತ ಎಲ್ಲ ತಾಯಂದಿರಿಗೆ ಹಾಗೂ ಎಲ್ಲ ಅಂದ್ರೆ ಈ ಸಮಾಜ ಬಂದಂತ ಎಲ್ಲ ಕುಲ ಬಾಂಧವರಿಗೆ ಎಲ್ಲರಿಗೂ ಅನಂತ ಕೋಟಿ ನೀವೆಲ್ಲ ನಮಸ್ಕಾರ ಹೇಳುತ್ತಾ, ಯಾಕಂದ್ರೆ ಈಗಾಗಲೇ ಪರಮ ಪೂಜ್ಯರು ಎಲ್ಲರೂ ಭಾಷಣ ಮಾಡಿದರು, ಆಶೀರ್ವಚನ ಮಾಡಿದರು. ನನಗೂ ಯಾಕಂದ್ರೆ ಸ್ವಲ್ಪ ಆರಾಮಿಲ್ಲ, ಅದಕ್ಕೆ ಗಂಟಲು ಹೋಗೈತಿ, ಜಾಸ್ತಿ ಮಾತಾಡಕ್ ಆಗುದಿಲ್ಲ. ಆದ್ರೂ ನಾವು ಯಾಕಂದ್ರೆ ಸುಮಾರು 4 ವರ್ಷದಿಂದ ನಮ್ಮ ಕಪರೇಟಿವ್ ಗುರುಗಳ ಸ್ವಾಮಿಗಳ ಮುಖಾಂತರ ಎಲ್ಲ ಸಮಾಜನ ಜಾಗೃತಿ ಮಾಡಬೇಕು. ಆ ಸಮಾಜ ಬಗ್ಗೆ ತಾವೆಲ್ಲ ಹಳ್ಳ್ಯಾಗ ಹೋಗಿ ಪ್ರವಚನ ಹೇಳಬೇಕು. ಕಡೆಗೆ ಪ್ರವಚನ ಎಲ್ಲ ಮುಗಿದ ನಂತರ ಕಡೆಗೆ ಒಂದು ದೊಡ್ಡ ಸಮಾರಂಭ ಒಂದು ಊರಾಗ ಸಮಾಜದ ಎಲ್ಲಾ ಜನನ ಕರೆದು ಮಾಡ್ಬೇಕಂತೇಳಿ ನಿರಂತರವಾಗಿ 4 ವರ್ಷದಿಂದ ಮಾಡ್ಕೋತ ಬರ್ತಾ ಇದ್ವಿ. ಭಗೀರಥ ಸಮಾಜ ಇರ್ಬೋದು, ಹಾಲ್ ಮತ ಇರ್ಬೋದು, ಅಥವಾ ಬಸವಣ್ಣವ್ರದ್ದು ಇರ್ಬೋದು, ಹಿಂಗೆಲ್ಲಾ ಮಾಡ್ಕೋತ ಇವತ್ತು ಪರಮ ಪೂಜ್ಯ ಅಂಬಿಗರ ಚೌಡಯ್ಯ ಅವರ ಅಂದ್ರೆ ಸಮಾಜ ಮುಖಾಂತರ ಜಾಗೃತಿ ಮಾಡುವಂತ ಕೆಲಸ ಮಾಡೋಣ ಅಂತೇಳಿ ಸ್ವಾಮಿಗಳು ಬಂದ್ ಈ ವರ್ಷ ಯಾವ್ದು ಮಾಡೋಣ ಕೇಳಿದಾಗ ನಾನು ಇದೆ. ಯಾಕಂದ್ರೆ ಈ ಸಲ ನಾವು ಅಂಬಿಗರ ಚೌಡಯ್ಯ ಅವ್ರದ್ದು ಮಾಡೋನು, ಯಾಕಂದ್ರೆ ಅದು ಸಮಾಜ ಬಾಳ ಐತೆ, ಅರಮವ ಕ್ಷೇತ್ರದಾಗ, ಗೋಕಾಕ್ ಕ್ಷೇತ್ರದಾಗೂ ಐತಿ. ಅದಕ್ಕೆ ಅವ್ರಿಗೂ ಎಲ್ಲ ಹೋಗಿ ತಾವ ಜಾಗೃತಿ ಮಾಡಕಂದಾಗ ಅದಕ್ಕೆ ಸ್ವಾಮಿಗಳಂದ್ರ ಹಂಗಾರೆ ಇವ್ರಿಗೆ ಮಾಡೋಣ ಅಲ್ಲ. ಅದಕ್ಕೆ ನನ್ನ ಉದ್ದೇಶ ಇಷ್ಟ, ಯಾಕಂದ್ರೆ ತಾವೆಲ್ಲರೂ ಯಾಕಂದ್ರೆ ಈ ಸಮಾಜದ ಏನ್ ತಾವೆಲ್ಲ ಗುರು ಹಿರಿಯರದಿರಿ, ಯುವಕರದಿರಿ, ತಾಯಂದ್ರದಿರಿ, ನಾವೆಲ್ಲ ಯಾಕೆ ವರ್ಷಕ್ಕೊಂದ್ ಈ ಸಲ ಫಂಕ್ಷನ್ ಮಾಡ್ತಾನಂದ್ರ ಅಥವಾ ಇಲೆಕ್ಷನ್ ಬರ್ತೈತಿ, ವೋಟ್ ಹಾಕ್ಸೋಬೇಕು ಅಂತ ಆ ಉದ್ದೇಶ ಇರುದಿಲ್ಲ. ಎಲ್ಲ ಯಾವ ಸಮಾಜಗಳು ಅಂದ್ರೆ ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದಾವು, ಶಿಕ್ಷಣದಿಂದ ಹಿಂದದಾರು, ಆರ್ಥಿಕವಾಗಿ ಹಿಂದದಾರು ಅಂತವನ್ನೆಲ್ಲ ಕರೆದು ಸಮಾಜದ ಜಾಗೃತಿ ಮಾಡಿ ಭವಿಷ್ಯದಲ್ಲಿ ಆ ಸಮಾಜಕ್ಕೆ ಒಳ್ಳೇದಾಗುತ್ತೆ ಈ ಉದ್ದೇಶದಿಂದ ಕರೆದು ಎಲ್ಲರಿಗೂ ಆ ತರ ಸಭೆ ಮಾಡ್ತಾ ಇದ್ವಿ. ವಿಶೇಷವಾಗಿ ತಾವೆಲ್ಲರೂ ಅರಬಾವ್ ಕ್ಷೇತ್ರ ಇರ್ಬೋದು, ಗೋಕಾಕ್, ಬೆಳಗಾವಿ ಜಿಲ್ಲೆಯಲ್ಲಿ ತಾವೆಲ್ಲರೂ ನೋಡ್ರಿ. ಯಾಕಂದ್ರೆ ನಾವೆಲ್ಲ 5 ಬಾಳಿನ ಬ್ಯಾರೆ ಇಟ್ಕೊಂಡ್ರೆ ಶಕ್ತಿ ಕಡಿಮೆ ಆಗ್ತೈತೆ, 5 ಕೂಡಿದ್ರೆ ಶಕ್ತಿ ಬಾಳ ಆಗ್ತೈತೆ. ಅದಕ್ಕೆ ನೀವೆಲ್ಲರೂ ಕೂಡ್ಬೇಕು. ಶಕ್ತಿ ಅಂದ್ರೆ ಮುಟ್ಟಿಗೆ ಮಾಡಬೇಕು, ಶಕ್ತಿ ಕೂಡ್ಬೇಕು. ಅವಾಗ ನಿಮ್ ಮನಿ ಬಾಗಿಲಿಗೆ ರಾಜಕೀಯ ಅಧಿಕಾರ ಬರ್ತಾವ, ಎಲ್ಲಾ ಸವಲತ್ತುಗಳು ಸಿಗ್ತಾವ. ಅದಕ್ಕೆ ನಿಮ್ಮಲ್ಲಿ ಒಕ್ಕಟ್ಟವಾಗಿ ನೀವೆಲ್ಲರೂ ಒಕ್ಕಟ್ಟಿದ್ರಿ. ಎಲ್ಲ ಊರಾಗ ನಾನು ಪ್ರತಿಯೊಂದು ಊರದ್ ಗೊತ್ತೈತಿ ಒಕ್ಕಟ್ಟಿದ್ರಿ. ಅದಕ್ಕೆ ನೀವು ಒಕ್ಕಟ್ಟಾಗಿ ನಿಮ್ಮ ಹೋರಾಟ ಮುಖಾಂತರ ನಿಮ್ಮ ಹಕ್ಕನ್ನ ಪಡ್ಕೊಳ್ಳುವಂತ ಕೆಲಸ ತಾವೆಲ್ಲರೂ ದಯಮಾಡಿ ಮಾಡಬೇಕು. ನಾವೆಲ್ಲರೂ ನಿಮ್ ಸಮಾಜ ಜೊತೆಗೆ ಯಾವತ್ತೂ ನಿಮ್ ಬೆನ್ನಿಗೆ ನಿಂತ್ಕೇಸಿ ನಿಮ್ ಜೊತೆಗಿರ್ತೀವಿ. ಯಾವುದೇ ನಿಮ್ ಕಷ್ಟ ಸುಖ, ಸಮಾಜ ಕೆಲಸ ಇರ್ಲಿ, ವೈಯಕ್ತಿಕ ನಿಮ್ ಯಾವ ಕೆಲಸ ಇದ್ರು ನಿಮ್ ಜೊತೆ ಸದಾ ಇರ್ತೀವಿ ಅಂತೇಳಿ ಪರಮ ಪೂಜೆ ಮುಖಾಂತರ, ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ. ತಾವೆಲ್ಲರೂ ಸಮಾಜದ ಬಂಧುಗಳ ಗೋಕಾಕದಾಗ ಸುಮಾರು ಒಂದು ಜಾಗ ತಗೊಂಡಿವಲ್ಲ, ಅಂದ್ರೆ ಲೀಸ್ ಮ್ಯಾಗ 30 ವರ್ಷ ಲೀಸ್ ಅಂತೇಳಿ ಜಾಗ ತಗೊಂಡು ಅಲ್ಲಿ ಒಂದು ಸಮುದಾಯ ಭವನ ಕಟ್ಟಬೇಕು ಅಥವಾ ಗುಡಿ ಕಟ್ಟಬೇಕಂತೇಳಿ ಅದಕ್ಕೆ ಸುಮಾರು 20 ಲಕ್ಷ ಅಮೌಂಟ್ ಕಟ್ಟೋದು ಬಂದೈತೆ. ಅಂದ್ರೆ DC ಅವ್ರಿಗೆ 20 ಲಕ್ಷ ರೂಪಾಯಿ ಕಟ್ಟಿದಾಗ ಅವ್ರಂದ್ರೆ 30 ವರ್ಷ ಲೀಸ್ ಬಿಡ್ತಾರೆ. ಲೀಸ್ ಕೊಟ್ರೆ ಜಾಗ ಸಮಾಜದ ಆಗ್ತೈತೆ ಅದು. ಅದಕ್ಕೆ ಅಲ್ಲಿ ಒಂದು ಗುಡಿ ಕಟ್ಟೋದ. ಈಗೆಲ್ಲ ಸಮಾಜದವರು ಬಹಳ ದಿವಸದಿಂದ ಕೇಳಾಕತ್ತಿದ್ರು. ಅದಕ್ಕೆ ಅವರೆಲ್ಲ ಕೂಡಿ ಒಂದು 10 ಲಕ್ಷ ರೂಪಾಯಿ ಸಮಾಜದಾಗ ನಾವು ಕೂಡಿಸಿದೀವಿ. ಇನ್ನೊಂದು 10 ಲಕ್ಷಕ್ಕೆ ಕಡಿಮೆ ಬೀಳ್ತಾವ. ಅದಕ್ಕೆ ಬಹಳ ದಿವಸ ನಾನಾ ಆರ್ಥಿಕ ಮುಂದೆ ಹಾಕೋತ ಬಂದಿನಿ. ಅದಕ್ಕೆ ಈಗ ನನ್ನ ತರಫಿಂದ ಮುಂದಿನ ವಾರದಾಗ ನನ್ನ ಕಡೆಯಿಂದ ಒಂದು 10 ಲಕ್ಷ ರೂಪಾಯಿ ಸಮಾಜ ಕೊಡ್ತಾನೋ, ಅವ್ರ 10 ಲಕ್ಷ ಹಾಕೊಂಡು ಆ ಜಾಗ ಅವ್ರ ಹೆಸರಲ್ಲೇ ಮಾಡ್ಕೊಂಡ್ಬಿಡ್ಲಿ. 30 ಅಂದ್ರೆ ಏನ್ 30 ವರ್ಷ ಲೀಸ್, ಅಲ್ಲಿ ಏನೋ ಮುಂದೆ ಎಲ್ಲಾ ಕೂಡಿ ಹಿರಿಯರ ಅಲ್ಲಿ ಸಭಾಭವನ ಕಟ್ಟಬೇಕು ಅಥವಾ ಅಂಬಿಗರ ಚೌಡಯ್ಯ ಅಂದ್ರೆ ಗುಡಿ ಕಟ್ಟಬೇಕು, ಏನ್ ಮಾಡ್ಬೇಕು ಅಂದ್ರೆ ಸಮಾಜಕ್ಕೆ ಅನುಕೂಲ ಆಗುವಂತ ಇಂತ ಎಲ್ಲಾ ಕೆಲಸ ಮಾಡ್ಕೋತ ನಾವು ಪ್ರಾಮಾಣಿಕವಾಗಿ ಹೋಗ್ತೀವಿ. ಅದ್ರ ಜೊತೆಗೆ ತಾವು ಯಾಕಂದ್ರೆ ಮನವಿ ಕೊಟ್ಟಿದ್ರಿ. ಈಗ ಅಂದ್ರೆ PG ಹುಣಚಾಳದಲ್ಲಿ ಅಂದ್ರೆ ಗುಡಿ ಒಂದಂದಿ 8 ಲಕ್ಷ ರೂಪಾಯಿ ಕೆಲಸ ಐತಂದರು. ಈಗಾಗಲೇ ಬಹಳ ಸಹಾಯ ಮಾಡಿದೀನಿ. ಈಗ ಆದ್ರೂ PG ಹುಣಚಾಳ ಹಿರಿಯರ ಜೊತೆ ಎಲ್ಲ ಕರೆದು ಮಾತಾಡಿ ನಿಮ್ ಜೊತೆ ಕುಂತ್ಕೆ ಏನ್ ಸಮಸ್ಯೆಗೆ ಅದ ಅನುಕೂಲ ಹೆಂಗ್ ಮಾಡಕ್ ಅದು ಮಾತಾಡ್ತಾನು. ಇನ್ನೊಂದು ಸರ್ಟಿಫಿಕೇಟ್ ವಿಚಾರವಾಗಿ ತಾವು ಅರ್ಜಿ ಕೊಟ್ಟಿದ್ರಿ, ಅದನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡೋದು ಬೇಡ.
ನೀವೆಲ್ಲ ಪ್ರಮುಖರು ಒಂದು 10-15 ಜನ ಕುಂತ್ ಕೇಸ್ ಮಾತಾಡಿ, ಯಾಕಂದ್ರೆ ಅರಮಾವ್ ಕ್ಷೇತ್ರದಲ್ಲಿ ಏನೂ ಮೊದಲು ತೊಂದರೆ ಆಗಿಲ್ಲ, ಅದು ಬೇರೆ ಬೇರೆ ಕ್ಷೇತ್ರದಾಗ ತೊಂದರೆ ಆಗೈತೆ. ಅದಕ್ಕೆ ಎಲ್ಲರ ಜೊತೆ ಅಲ್ಲಿ ಸ್ಥಳೀಯ ಶಾಸಕರನ್ನ ವಿಶ್ವಾಸ ತಗೊಂಡು ಅದನ್ನು ಏನು ಅನುಕೂಲ ಮಾಡಕ್ಕಾಗ್ತದೆ, ಸಮಾಜಕ್ಕೆ ಒಳ್ಳೇದ್ ಮಾಡಕ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತೀವಿ. ತಾವು ರಾಜಕೀಯವಾಗಿ ಅಂದ್ರೆ ಅಧಿಕಾರ ಸಿಗಬೇಕು, ನಮ್ಮ ಸಮಾಜಕ್ಕೆ ಗುರುತಿಸಬೇಕು, ನಾಮಿನೇಟ್ ಮುಖಾಂತರ ಅಥವಾ ಚುನಾಯಿತ ಪ್ರತಿನಿಧಿ ಅವ್ರನ್ನ ಕೆಲಸ ತರಬೇಕಂತೇಳಿ ತಾವು ಸಮಾಜದಿಂದ ಮನವಿ ಕೊಟ್ಟಿದ್ರಿ. ಖಂಡಿತವಾಗಿ ಮುಂದೆ ಬರುವಂತ ಯಾವುದೇ ಸ್ಥಳೀಯ ಚುನಾವಣೆ ಇರಲಿ ಅಥವಾ ನಾಮನಿರ್ದೇಶನ ಮುಖಾಂತರ ಖಂಡಿತವಾಗಿ ಯಾವ ಸಮಾಜ ಎಲೆಕ್ಷನ್ ಗೆದ್ದು ಬರಕ್ ಆಗುದಿಲ್ಲಲ್ಲ ಅಂತ ನಿಜವಾಗಿ ಅದ್ರ ನಾಮಿನೇಷನ್ ಮುಖಾಂತರ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅಂತೇಳಿ ಸಮಾಜಕ್ಕೆ ಅದನ್ನು ಭರವಸೆ ಕೊಡ್ತೀನಿ. ನಾವೆಲ್ಲರೂ ಯಾಕಂದ್ರೆ ಎಲ್ಲ ತಾಯಂದ್ರ ಬಂದಿದ್ರಿ, ರವಿಕುಮಾರ್ ಅವ್ರು ಹೇಳಿದಂಗ ನಾವೆಲ್ಲರೂ ಎಲ್ಲಿ ತನಕ ನಾವು ಶಿಕ್ಷಣ ಪಡೆದಿಲ್ಲ ಅಲ್ಲಿ ತನಕ ನಾವು ಮುಂದೆ ಬರಕ್ ಸಾಧ್ಯ ಇಲ್ಲ. ನಮ್ ಕಡೆ ಎಷ್ಟ ಬೇಕಾದಂದ್ರೆ ಎಷ್ಟ ರೊಕ್ಕ ರೂಪಾಯಿ ಅಂತಸ್ತು ಏನು ಇದ್ರು ಶಿಕ್ಷಣ ಇಲ್ಲಂದ್ರೆ ಖಂಡಿತವಾಗಿ ಅದ ಹಿಂದುಳಿದ ವರ್ಗ ಹನಿಪಟ್ಟಿ ಹಚ್ಚೋದಿಲ್ಲ. ಶಿಕ್ಷಣ ಮುಖಾಂತರ ಹನಿಪಟ್ಟಿ ತೆಗಿಬೇಕು ನಾವು ಹಿಂದುಳಿದ ವರ್ಗ. ಅದಕ್ಕೆ ನಾವು ಎಲ್ಲಿ ತನಕ ಶಿಕ್ಷಣ ಈ ಸಮಾಜಗಳು ಪಡೆದಿಲ್ಲ ಅಲ್ಲಿ ತನಕ ನಾವು ಮುಂದೆ ಬರಕಲ್ಲ. ಖಂಡಿತ ದಯಮಾಡಿ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣ ಎಲ್ಲ ಪಡಿತಾ ಇದ್ರಿ. ಇನ್ನೂ ಹೆಚ್ಚಿನ ಒತ್ತು ಕೊಟ್ಟು ನಿಮ್ಮ ಮಕ್ಕಳಿಗೆ ಶಿಕ್ಷಣ ನೀವು ಪಡೆದಿದ್ದಾಗ ನಿಮ್ ಸಮಾಜಕ್ಕೂ ಒಳ್ಳೇದಾಗ್ತೈತಿ, ಈ ರಾಜ್ಯಕ್ಕೂ ಒಳ್ಳೇದಾಗ್ತೈತಿ. ಈ ದೃಷ್ಟಿಯಲ್ಲಿ ತಾವು ಕೆಲಸ ಮಾಡಬೇಕು. ಅದಕ್ಕೆ ಏನು ನಿಮ್ ಸಮಾಜಕ್ಕೆ ಸಹಾಯ ಸಿಗಬೇಕಾಗ್ತದೆ ಖಂಡಿತ ನಿಮ್ ಜೊತೆ ನಿಂತಂದ್ರೆ ಸಹಕಾರ ಕೊಡ್ತೀನಿ ಅಂತ ಹೇಳುತ್ತಾ, ಪರಮ ಪೂಜ್ಯ ಸ್ವಾಮೀಜಿ ಅಂದ್ರೆ ನಮ್ಮೆಲ್ಲ ಸ್ವಾಮೀಜಿಯವರು ಆಶೀರ್ವಚನ ಮುಖಾಂತರ ಸಮಾಜ ಹೇಳಿಕೆ ಬಗ್ಗೆ ಹೇಳಿದ್ರು, ನಮ್ಮ ಸುರಜೋಳಿ ಅಜ್ಜರನು ಎಲ್ಲ ಹೇಳಿದ್ರು. ಅದಕ್ಕೆ ನಾವು ನಿರಂತರವಾಗಿ ಹಿಂದುಳಿದ ವರ್ಗ ಇರ್ಬೋದು ಅಥವಾ ಮುಂದುವರಿದ ಜನಾಂಗದವ್ರು, ಯಾಕಂದ್ರೆ ನಾವು ವಿಶೇಷವಾಗಿ ನೀವೆಲ್ಲ ರವಿಕುಮಾರ್ ಅದ ಹೇಳಿ, ಯಾಕಂದ್ರೆ ನಮಗೆ ವೈಯಕ್ತಿಕವಾಗಿ ನನಗೆ ಯಾವುದೂ ಜಾತಿ ಮಾಡ್ದ ಕೆಲಸ ಮಾಡ್ತೇನೆ. ಯಾಕಂದ್ರೆ ಇಡೀ ಅರಮಾವ್ ಕ್ಷೇತ್ರದಲ್ಲಿ ಬರುವಂತ ಎಲ್ಲಾ ಜನ ನಮ್ಮವರು, ನಮ್ಮ ಅಣ್ಣತಮ್ಮರು, ನಮ್ಮ ಮನಿ ಮಂದಿ ಅಂತೇಳಿ ನಾವು ಆ ತರ ಮಾಡ್ತೇವೆ. ಯಾವ್ರನ್ನೂ ನಾವು ಜಾತಿ ದೃಷ್ಟಿಯಿಂದ ಒಟ್ಟೆ ನೋಡುದಿಲ್ಲ. ಅಂದ್ರೆ ಎಲ್ಲರೂ ನಮ್ಮವ್ರ. ಈಗ ನೀವು ನಾವು ಈ ತರ ನಾವು ಬೇರೆ ಯಾವ ಜಾತಿಗೂ ದ್ವೇಷ ಮಾಡೋದಿಲ್ಲ, ಅವ್ರನ್ನೂ ಎಲ್ಲ ಕರ್ಕೊಂಡು ಹೋಗ್ತಿರ್ತೀವಿ. ನಮ್ ಜೊತೆಗೆ ಇರ್ತಾರೋ ಇರುದಿಲ್ಲ ಆ ಮಾತು ಬೇರೆ. ಕರೆ ನಮ್ ಕೆಲಸ ನಮ್ ಡ್ಯೂಟಿ ಮಾಡೇ ಮಾಡ್ತೇವೆ. ಯಾವ ಸಮಾಜಕ್ಕೆ ನಮ್ಮ ಕ್ಷೇತ್ರದಲ್ಲಿ ನಾವು ವಿರುದ್ಧ ಮಾಡುದಿಲ್ಲ, ಎಲ್ಲಾನು ಜೊತೆ ಕರ್ಕೊಂಡು ಹೋಗುವಂತ ಪ್ರಾಮಾಣಿಕ ಕೆಲಸ ಮಾಡ್ತೇವೆ. 12ನೇ ಶತಮಾನದಾಗ ಬಸವಣ್ಣರ ಅನುಭವ ಮಂಟಪ ಮುಖಾಂತರ ಯಾವ ತರ ಎಲ್ಲಾ ಸಮಾಜದ ಮೇಲೆ ಎತ್ತುವಂತ ಕೆಲಸ ಮಾಡಿದ್ರು ಅಂತ ಕೆಲಸ ಪ್ರಾಮಾಣಿಕವಾಗಿ ಬಸವಣ್ಣವ್ರು 100% ಮಾಡ್ರು. ನಾವು ಒಂದು 5% ಮಾಡಕ್ಕಾರ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅಂತ ತಮಗೆ ಈ ವೇದಿಕೆ ಮುಖಾಂತರ ಭರವಸೆ ಕೊಟ್ಟು, ಯಾವತ್ತಲೂ ಅಂಬಿಗೇರಿ ಚೌಡಯ್ಯ ಸಮಾಜ ಜೊತೆ ನಾನಿಲ್ಲಿ ನಮ್ಮ ಜಾರಕಿಹೊಳಿ ಕುಟುಂಬ ಸದಾ ನಿಮ್ ಜೊತೆ ಇರ್ತೈತೆ ಅಂತೇಳಿ ಈ ವೇದಿಕೆ ಮುಖಾಂತರ ಆಶ್ವಾಸನೆ ಕೊಡುತ್ತಾ, ಇವತ್ತಿನ ಸಮಾರಂಭ ಬಹಳ ತಡ ಆಯ್ತು. ಮುಂದಿನ ಸಲ ಏನ್ ಕಾರ್ಯಕ್ರಮ ಮಾಡ್ತವಲ್ಲ ಫಸ್ಟ್ಗೆ ಮಾತ್ರ ನಾನಾ ಭಾಷಣ ಮಾಡವ, ಲಾಸ್ಟ್ಗೆ ಅವರ ಮಾಡಿಸ್ರೇ ನಿಮ್ಮನ್ನು ಬಿಡುದಿಲ್ಲ. ಯಾಕಂದ್ರೆ ಕೆಲವೊಂದ್ ಕಡೆ ಖಾಲಿ ಕುರ್ಚಿಯಲ್ಲಿ ಭಾಷಣ ಮಾಡಿದಾನೆ ಎಲ್ಲ ಹೋಗಿರ್ತಾರ, ಎಲ್ಲ ಬ್ಯಾಸತ್ತಿರ್ತಾರ. ಬಹಳ ಚಲೋ ಆಯ್ತು, ಅದ್ದೂರಿ ಆಯ್ತು. ತಮಗೂ ತಮ್ಮ ಕುಟುಂಬಕ್ಕೂ ಆ ದೇವರು ಭಗವಂತ ಎಲ್ಲ ಒಳ್ಳೆಯ ಮೇಲೆ ಹಾರೈಸಿ ಮತ್ ಇವತ್ತಿನ ಸಮಾರಂಭದಲ್ಲಿ ವಿಶೇಷವಾಗಿ ನಮ್ಮ ಪಿವೈ ಮನುಷ್ಯದ ಎಲ್ಲಾ ಸಮಾಜದ ಮುಖಂಡರು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ತಾವೆಲ್ಲ ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರಿ. ತಮಗೂ ಧನ್ಯವಾದ ಹೇಳ್ತೀನಿ. ಎಲ್ಲಾ ಜಿಲ್ಲಾ ಮುಖಂಡರಿಗೆ ಧನ್ಯವಾದ ಹೇಳಿ ನನಗೂ ಇಲ್ಲಿ ಕರೆದು ಮಾತ ಅವಕಾಶ ಮಾಡಿಕೊಟ್ಟು ಸತ್ಕಾರ ಮಾಡಿ ಸಮಾಜದ ಎಲ್ಲ ಪೂಜ್ಯರಿಗೆ, ಗುರುಗಳಿಗೆ ಎಲ್ಲರಿಗೂ ತಮ್ಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.